ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಗೋವಿಂದ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಮಂದಾರಗಿರಿ ಬೆಟ್ಟಕ್ಕೆ. ಬನ್ನಿ ಹೋಗ್ತಾ ಮಾತಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅಯ್ಯಪ್ಪ ಇಷ್ಟಂತ ಐತೈತೆ. ಹಾಗೆದಿ ಐತಿಯಲ್ಲ. ಅಯ್ಯಯ್ಯಯ್ಯಯ್ಯ ನೆಡ್ಸ್ಕೊಂಡೆ ಬದಾಮಲ್ಲ ಅರ್ಥ ಮಾಡ್ಕೊ ನೀನು. ನಿನ್ನೆ ಮನೆಗೆ ಏಯ್ ಬೇಡ ಹೋಗ ನೀನು ಗಮನಿಸ್ಕೊಂಡು. ಮಿಕ್ಕ ಫ್ರೆಂಡ್ಸ್ ಅಂತ. ಹಾಯ್, ಇವಾಗ ನಾವು ಮಂದಾರಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ. ಬನ್ನಿ ಹತ್ಕೊಂಡು ಹೋಗೋಣ ನಿಧಾನಾಗಿ. ಮುಂದೆ ಒಂದು ಕಾಡಂದಿ ಹೋಗ್ತಾ ಇದೆ, ನೋಡ್ತೀರಾ? ನೋಡಿ ಕಾಡಂದಿ ಹೆಂಗೆ ಹೋಯ್ತಾ ಇದು. ತಗೋದು ಆರಾಮಾಗಿ, ಏನು ತೊಂದರೆ ಏನಿಲ್ಲ.
ಆ್ಯಕ್ಚುಲಿ ನಾವು ಸ್ಟೆಪ್ಸಲ್ಲೇ ಹೋಗ್ತಾ ಇದ್ದೀವಿ. ಆ ಕಡೆಯಿಂದ ಹೋದರೆ ಬೈಕ್ ರೂಟ್ ಇದೆ, ಬಟ್ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ವಿ. ಬರಬೇಕಾದ್ರೆ ಮಜ್ಜಿಗೆ ಎತ್ಕೊಂಬರ್ರಿ, ಇಲ್ಲಾಂದರೆ ಆಗಲ್ಲ, ತುಂಬ ಕಷ್ಟ. ನೋಡೋಕ್ಕೆ ಸ್ವಲ್ಪನೇ ಇದೆ, ಆದರೆ ಹತ್ತಕ್ಕೆ ಮಾತ್ರ ತುಂಬ ಕಷ್ಟ. ನೋಡಿದ್ರೆ ಏನಿದೆ, ಈಸಿಯಾಗಿ ಹತ್ಬೋದು ಅನ್ಕೋಬೋದು. ಇಲ್ಲಿ ಒಂದು 450 ಸ್ಟೆಪ್ಸ್ ಇದೆ ನೋಡಿ. ಅಲ್ಲಿ ಕಾಣಿಸ್ತಾ ಇರೋದು ಜೈನ್ ದೇವಸ್ಥಾನ. ಅಲ್ಲಿ ಸುತ್ತ ಲೊಕೇಶನ್ ನೋಡಿ ಹೇಗಿದೆ ಅಂತ. ಅದು ಬೈಕ್ ರೂಟು. ಯಾವುದು ಆ ಕಡೆ ಮುಂದೆ ಹೋಗೋಣ. ಮುಂದೆ ನೋಡಿ ಅಲ್ಲಿ ತುದಿ ಇದೆ, ಅಲ್ಲಿ ಗಂಟ ಹೋಗ್ಬೇಕು. ಇವಾಗ ಯಾರೋ ಆಗಲೇ ಬರ್ತಾವ್ರೆ ರಿಟರ್ನ್. ಹೋಗಿ ಹೋಗಿ, ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ. ಹಾಂ, ಯೂಟ್ಯೂಬರ ಅಂತ ಬ್ರೋ, ಹಾಯ್ ಹೇಳಿ. ಸಬ್ಸ್ಕ್ರೈಬ್ ಮಾಡಿ ಟ್ರಾವೆಲರ್ ಗೋವಿಂದು. ಹಾಂ, ಇನ್ಸ್ಟಾ 2. ಓಕೆ, ಥ್ಯಾಂಕ್ ಯು. ಈಸಿಯಾಗಿ ಹತ್ಬೋದು ಅಂತ ಹೇಳಿದ್ರೆ ಯಾರೋ. ಸ್ಟೆಪ್ಸ್ ಏನಿದೆ 10 ನಿಮಿಷದಲ್ಲಿ ಕಾಣಿಸ್ತಿದೆ ಅಷ್ಟೇ. ಬಟ್ ಹತ್ತಿದ್ರೆ ನೋಡಿ ಬೆಟ್ಟ, ಅಲ್ಲಿ ಫುಲ್ ಡ್ರೆಸ್ ಅರಿಗನಕ ಹಿಡಿಯಲ್ಲ ಹೊತ್ತು ಅದಕ್ಕೆ ಯೂಟ್ಯೂಬ್ ಲೊಕೇಶನ್ ಬನ್ನಿ. ಹಾಂ, ಇಟ್ಲೇ ವಿಡಿಯೋ తీస్తుంటాను ನೋಡಿ. ಆ ಕಡೆಯಿಂದ ಹೋದರೆ ಗಾಡಿಗಳು ಹೋಗೋ ರೂಟ್ ಇದೆ, ಬಟ್ ನಾವು ಗಾಡಿಯಲ್ಲೇ ಹೋಗಿಲ್ಲ. ಸ್ಟೆಪ್ಸ್ ಹತ್ಕೊಂಡು ಹೋದ್ರೇ ಸ್ವಲ್ಪ ಥ್ರಿಲ್ ಇರುತ್ತೆ ಅಂತ. ನೀವು ಯಾವುದಕ್ಕೂ ಬರಬೇಕಾದ್ರೆ ಮುಂಚೆ ಮಜ್ಜಿಗೆ ಮಾಡ್ಕೊಂಡು ಬನ್ನಿ. ಬಿಸಿಲಿಗೆ ನಾವು ಕರೆಕ್ಟಾಗಿ 12:30ಗೆ ಸ್ಟಾರ್ಟ್ ಮಾಡಿದ್ದೀವಿ. ಒಳ್ಳೆ ಬಿಸಿಲು ಟೈಮ್ಗೆ ಒಂದೆರಡು ನಿಮಿಷ ಬ್ರೇಕ್ ಕೊಟ್ಕೊಂಡು ಹೋಗೋಣ. ಫೈನಲಿ 300 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಒಂದು 100 ಸ್ಟೆಪ್ಸ್ ಇದೆ. ಬನ್ನಿ ಹೋಗೋಣ. ಯಾವುದೋ ಒಂದು ಕಾಡಿಂದ ಬರ್ತಾಯಿದೆ ಹಿಂದೆ. ಫೈನಲಿ ರೀಚ್. 15 ನಿಮಿಷ ಹತ್ತಿದ್ದೀವಿ ಬೆಟ್ಟ. ಫೈನಲಿ ರೀಚ್ ಆದ್ವಿ. ಬಾ ಹಂಗೆ ಕೋಬಿಡ್ದ ಕೋದ್ರೆ లేవు. ಗೊಮ್ಮಟೇಶ್ವರ ಇದು ಗಿಡ ಮರ ಒರಿಜಿನಲ್ ಅಲ್ಲ, ಮಾನವ ನಿರ್ಮಿತ ಮರ. ಇದು ಮಾನವ ನಿರ್ಮಿತ ಮರ. ಹಾಂ, ಕೆರೆ ಮಾನವ ನಿರ್ಮಿತ ಮರ. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನಿಂಗ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವೀಕೆಂಡ್ ಎಲ್ಲ ಒಳ್ಳೆ ಟ್ರಿಪ್ ಅಂತಲೇ ಹೇಳ್ಬೋದು, ಒಳ್ಳೆ ಜಾಗ ಅಂತ ಹೇಳ್ಬೋದು.
ವೀಕೆಂಡ್ ಟ್ರಿಪ್ಗೆ ಒಳ್ಳೆ ಜಾಗ ಅಂತ ಹೇಳ್ಬೋದು. ಬೆಂಗಳೂರಿಂದ ಸುಮಾರು 70 ಕಿಲೋಮೀಟ್ರ್ ಬರುತ್ತೆ. ಕ್ಲೀನಿಂಗ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಂ, ಸೂಪರ್ ಆಗಿದೆ ಜಾಗ ಮಾತ್ರ. ವೀಕೆಂಡ್ಗೆ ಒಳ್ಳೆ ಜಾಗ ಅಂತ ಹೇಳ್ಬೋದು. ಬೆಂಗಳೂರಿಂದ ಸುಮಾರು 70 ಕಿಲೋಮೀಟರ್ಸ್ ಬರುತ್ತೆ. ಈ ಬ್ಲ್ಯಾಕ್ ಟೈಲ್ಸಲ್ಲಿ ಹೋದರೆ ಮಾತ್ರ ಅಷ್ಟೇ ಕತೆ ಮುಗೀತು. ಏನಿದ್ರು ಈ ವೈಟ್ ಲೈನಲ್ಲಿ ಮಾತ್ರನೇ ಹೋಗಬೇಕು. ಈ ವೈಟ್ ಲೈನ್ಸಲ್ಲಿ ಮಾತ್ರನೇ ಹೋಗಬೇಕು. ಅಲ್ಲ ಹಿಂಗೆ ನೋಡಿ, ರಿಯಲ್ವಾದ ಜನ ಇದ್ದಂಗಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ನಮ್ಮ ಮಿಸ್ಸಸ್ ಅಂತೂ ರಿಯಲ್ ಮನುಷ್ಯ ಅನ್ಕೋಬಿಟ್ಟು ಶಾಕ್ ಆಗೋದ್ಲು. ರಿಕಾರ್ಡಿಂಗ್ ಆಗುತ್ತೆ ಅದೆಲ್ಲ ನೋಡಿ. ಅಲ್ಲಿ ದೂರ ಕೆರೆ ಇದೆ, ಕೆರೆಗೆ ಎಂಟ್ರಿ ಬ್ಯಾನ್ ಮಾಡಿದ್ದಾರೆ. ಕೆರೆ ಒಳಗಡೆ ಹೋಗೋಕ್ಕೂ ಕ್ಲೋಸ್ ಮಾಡಿದ್ದಾರೆ, ಹೋಗೋಂಗಿಲ್ಲ. ಯಾವ ಸೈಡಿಂದ ಹೋಗೋದು? ಹಿಂಗೆ ಒಳಗಡೆ ಅಲ್ಲೈತಲ್ಲ ದಾರಿ. ಗುಡಿಸೆಲೆಯ ಗಲಿಯರ ಮನೆಯ ಗಲಿಯಾಟವೇ ಎಂದು ಆಟ ನಿಲ್ಲದು. ದೇವಸ್ಥಾನ ಇದೇ ದೇವಸ್ಥಾನ ನೋಡಿ ಫ್ರೆಂಡ್ಸ್. ಇದು ದೇವಸ್ಥಾನ, ಜೈನ್ ಅವ್ರದ್ದು ದೇವಸ್ಥಾನ ಇದು. ನೋಡಿ ದೇವಸ್ಥಾನ ಫ್ರಂಟ್ ಬ್ಯಾಕ್ ಸೈಡ್. ನಾವು ವೀಕ್ ಡೇಸ್ ಬಂದಿದ್ವಿ, ಹಂಗಾಗಿ ಜನ ಯಾರೂ ಇಲ್ಲ, ಕಮ್ಮಿ. ವೀಕೆಂಡ್ ಶನಿವಾರ ಭಾನುವಾರ ಆದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬನ್ನಿ ಹಿಂಗೆ ದೇವಸ್ಥಾನಗಳೆಲ್ಲ ಮೂರು ನೋಡ್ಕೊಂಡು ಹೋಗೋಣ. ಅಲ್ಲಿ ದೇವಸ್ಥಾನ ದೇವಸ್ಥಾನ ನೋಡಿ, ದೇವರ ಒಳಗಡೆ ಇದೇ ದೇವಸ್ಥಾನ. ಜನ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಇದ್ದಾರೆ. ವೀಕ್ ಡೇಸ್ ಅಲ್ವಾ, ಅದಕ್ಕೆ. ವೀಕೆಂಡ್ ಆದರೆ ಮಾತ್ರ ತುಂಬ ಜನ ಇರ್ತಾರೆ ನೋಡಿ ದೇವರು ಒಳಗಡೆ. ಬನ್ನಿ ಇವಾಗ ಕೆರೆ ಕಡೆ ಹೋಗೋಣ. ಕೆರೆ ಇದೆ ಅಂತ ಒಂದು ಕೆರೆ ಹೋಗಿ ನೋಡ್ಕೊಂಬರೋಣ. ಸ್ಟೆಪ್ಸ್ ಹತ್ತು ಇಳಿದಿದ್ದೀವಿ. ನೆಕ್ಸ್ಟ್ ಇವಾಗ ರೂಟ್ ಗಾಡಿ ರೂಟೆಲ್ಲ ಹೋಗ್ತಾಯಿದೆ. ಟೂ ವೀಲರ್ಗಳೆಲ್ಲ ಹೋಗ್ಬೋದಂತೆ ಮೇಲಕ್ಕೆ, ಬಟ್ ನಾನು ಮೇಲೆ ಹೋಗಿಲ್ಲ. ಜಾಲಿ ಎಲ್ಲ ಜಾಲಿ ಜಾಲಿ. ಮಂದಾರಗಿರಿ ಹಿಲ್ಸ್.
జనాలు ఉంటారు కదా. ಇದು ಕೆರೆ 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 ಯೂಟ್ಯೂಬ್ಗೆ వేస్తాను ఇది ಹೆದರ್ಕೋಬೇಡಿ, ಅದು ಕಾಡಂದಿ ಅನ್ಕೊಂಬಿಡ್ತೀರ. ಆಮೇಲೆ ಯಾವುದಿದು ಕಾಡಂದಿ ಅಂತ ಅನ್ಕೊಂಬಿಡ್ತೀರ. ಆಮೇಲೆ ಹುಷಾರಾಗಿರಿ, ಮುಂಚೆನೇ ಹೇಳ್ತಾ ಇದ್ದೀನಿ. ನೋಡಿ ಕೆರೆ ನೋಡಿ ಎಷ್ಟು ಉದ್ದ, ಎಷ್ಟು ದೊಡ್ಡದು. ಬಿಸಿಲು, ಸಿಕ್ಕಾಬಟ್ಟೆ ಬಿಸಿಲು. ಚೆನ್ನಾಗಿದೆ ಪ್ಲೇಸ್. ವೀಕೆಂಡ್ಗೆ ಒಳ್ಳೆ ಎಂಜಾಯ್ ಮಾಡ್ಬೋದು. ನೋಡಿ ಕೆರೆ ವೀಕೆಂಡ್ಗಂತೂ ಮಜಾ ಮಾಡ್ಬೋದು. ಜಾಲಿ, ಎಲ್ಲ ಜಾಲಿ ಜಾಲಿ. ಚೆನ್ನಾಗಿದೆ ಪ್ಲೇಸ್. ಮಂದಾರಗಿರಿ ಹಿಲ್ಸ್, ನಮ್ಮ ಮಂದಾರಗಿರಿ ಬೆಟ್ಟ. ಬನ್ನಿ ಎಲ್ಲರೂ ವೀಕೆಂಡ್ಗೆ ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಏನು ಬೆಂಗಳೂರಿಂದ 1.5 hour ಜರ್ನಿ ಅಷ್ಟೇ. ದಾಬಾಸ್ಪೇಟೆಯಿಂದ 10 ನಿಮಿಷ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ನೋಡಿ ಕೆರೆ ಎಷ್ಟು ದೊಡ್ಡ ಕೆರೆ ಅಂತ. ಅಡಿಕೆ ತೋಟ ಮಾತ್ರ ಸೂಪರಾಗಿದೆ, ತೋರಿಸ್ತೀನಿ ನೋಡಿ. ಅಡಿಕೆ ತೋಟ ಎಷ್ಟಿದೆ, ಅಡಿಕೆ ತೋಟ. ಏನು ವಿಗ್ರಹ ಅದು? ಗೊಮ್ಮಟೇಶ್ವರ ಏಕಶಿಲಾ ವಿಗ್ರಹ ಗೊಮ್ಮಟೇಶ್ವರ. ಬನ್ನಿ ಹತ್ರಕ್ಕೆ ಹೋಗೋಣ. ಬೇರೆ ದಾರಿ ಇಲ್ಲ ನನಗಿನ್ನು ನೀನು ಸಿಕ್ಕಾಗಿದೆ. ಚೆನ್ನಾಗಿದೆ ವಿಗ್ರಹ. ಇದು ಮಂದಾರಗಿರಿಯಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಟ್ಟ. ಆ ಗಿಡ ಮರ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲೊಂದು ದೇವಸ್ಥಾನ ಐತೆ, ಅಲ್ಲಿಗೆ ಹೋಗೋಣ. ಅದು ಹೋಗಿ ಆಮೇಲೆ ನೋಡ್ಕೊಂಬರೋಣ. ನಾವು ವೀಕ್ ಡೇಸಲ್ಲೇ ಬಂದಿದ್ದಕ್ಕೆ ಜನನೇ ಇಲ್ಲ ಯಾರು. ಏನಿದ್ರು ವೀಕೆಂಡಲ್ಲೇ ಬರಬೇಕು. ವೀಕೆಂಡಲ್ಲೇ ಬಂದ್ರೇ ಚೆಂದ. ನೋಡೋಕೆ ಜನ ಎಲ್ಲ ಚೆನ್ನಾಗಿರ್ತಾರೆ ವೀಕೆಂಡೆಲ್ಲ ಬಂದರೆ. ಸಂಡೇ ಸಾಟರ್ಡೆ ಬನ್ನಿ ನೆವಿಲ್ ದೇವಸ್ಥಾನ ಹತ್ರಕ್ಕೆ ಹೋಗೋಣ. ಏನೋ ನಿಂದು, ಬಾ ಹೋಗೋಣ ದೇವಸ್ಥಾನ ಹತ್ರಕ್ಕೆ. ಬೇಡ, ನೆವಿಲ್ ದೇವಸ್ಥಾನ. ನೆವಿಲ್ ಶೇಪಲ್ಲೇ ಮಾಡಿದರೆ ಚೆನ್ನಾಗಿದೆ. ಬನ್ನಿ ಹೊರಗಡೆ ಹೋಗೋಣ. ಚೆನ್ನಾಗಿದೆ, ಸೂಪರ್. ಒಳ್ಳೆ ಕ್ಲೀನ್ನೆಸ್ ಮಾತ್ರ ತುಂಬ ಇಷ್ಟ ಆಯಿತು. ಒಳ್ಳೆ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ. ತುಂಬ ನನಗಂತೂ ತುಂಬ ಇಷ್ಟ ಆಯಿತು. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.